ರೇಣುಕಾಸ್ವಾಮಿ ಚಿತ್ರದುರ್ಗದಿಂದ ಕಿಡ್ನಾಪ್ ಹೇಗಂತ ಗೊತ್ತಾ? ಎಕ್ಸ್ಕ್ಲೂಸಿವ್ ವಿಡಿಯೋದು ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಎರಡು ವಿಡಿಯೋ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಚಿತ್ರದುರ್ಗದಿಂದ ರೇಣುಕಾಸ್ವಾಮಿ ಕಿಡ್ನಾಪ್ ಆಗಿದ್ದು ಹೇಗೆ ಗೊತ್ತಾ? ರೇಣುಕಾಸ್ವಾಮಿ ಕಿಡ್ನಾಪ್ ಕುರಿತ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೆರಡು ಸ್ಫೋಟಕ ವಿಡಿಯೋ ಲಭ್ಯ. ಕಿಡ್ನಾಪ್ ಪ್ಲಾನ್ ಮಾಡಿರುವಂತ ಕಂಪ್ಲೀಟ್ ಮಾಹಿತಿ ರಿಪಬ್ಲಿಕ್ ಕನ್ನಡದಲ್ಲಿ. ರೇಣುಕಾಸ್ವಾಮಿಗೆ ರಣಹದ್ದಿನಂತೆ ಹೊಂಚು ಹಾಕಿ ಕುಳಿತಿದ್ದೆ ಈ ಒಂದು ಟೀಮ್. ಹೊಂಚು ಹಾಕಿ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿದ್ದೆ. ಯಾವ ರೀತಿಯಾಗಿ ಹೊಂಚಾಕಿ ಕಾದು ಕುಳ್ಕೊಂಡು ಕಿಡ್ನಾಪ್ ಮಾಡಿರುವಂಥದ್ದು. ರೇಣುಕಾಸ್ವಾಮಿ ಮನೆ ಬಿಡ್ತಾ ಇದ್ದಂತೆ ಫಾಲೋ ಮಾಡಿದೆ ಈ ಟೀಮ್. ಈ ಖತರ್ನಾಕ್ ಟೀಮ್ ಇದೆ ಅಲ್ಲ, ರೇಣುಕಾಸ್ವಾಮಿ ಮನೆ ಬಿಡ್ತಾ ಇದ್ದಂತೆ ಈ ಟೀಮ್ ಫಾಲೋ ಮಾಡ್ತಾ ಇದೆ. ತುರುವನೂರು ರಸ್ತೆಯಿಂದ ರೇಣುಕಾ ಬೆನ್ನು ಬಿದ್ದಿದ್ದ ರಘು ಆ್ಯಂಡ್ ಟೀಮ್. ಸ್ಕೂಟಿಯಲ್ಲಿ ರೇಣುಕಾಸ್ವಾಮಿ ಬೆನ್ನಟ್ಟಿದ್ದ ದೃಶ್ಯ ಕೂಡ CCTVಯಲ್ಲಿ ಸೆರೆಯಾಗಿದೆ. JCR ಬಡಾವಣೆಯಲ್ಲಿ ಜೂನ್ 8ರ ಬೆಳಿಗ್ಗೆ 9:40 CCTV ದೃಶ್ಯ ಕೂಡ ಲಭ್ಯವಾಗಿದೆ ನೋಡಿ. ಗಾಯತ್ರಿ ಸರ್ಕಲ್ ಬಳಿ 9:41ಕ್ಕೆ ಹೊರಟಿರುವಂಥ ದೃಶ್ಯ CCTV ಕ್ಯಾಮೆರಾದಲ್ಲಿ ಲಭ್ಯವಾಗಿದೆ. ಆ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇರ್ಬೋದು. ಎಕ್ಸ್ಕ್ಲೂಸಿವ್ ದೃಶ್ಯ ಇದು. ರಿಪಬ್ಲಿಕ್ ಕನ್ನಡದಲ್ಲಿ ಕಂಪ್ಲೀಟ್ ಎರಡು ವಿಡಿಯೋ ಲಭ್ಯವಾಗಿದೆ. ಆತ ಮನೆಯಿಂದ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಈ ಖತರ್ನಾಕ್ ಡಿ ಗ್ಯಾಂಗ್ ಟೀಮ್ ಯಾವ ರೀತಿಯಾಗಿ ಹೊಂಚು ಹಾಕಿ ಕುಳಿತಿದೆ ಆ ಎಲ್ಲ ಸಾಕ್ಷ್ಯ ವಿಡಿಯೋ ಈಗ ಲಭ್ಯವಾಗ್ತಾ ಇರುವಂಥದ್ದು. ಬೆಳಿಗ್ಗೆ 9:48ಕ್ಕೆ ಆಟೋ ಅಡ್ಡ ಹಾಕುವಂಥ ದೃಶ್ಯ ಕೂಡ CCTVಯಲ್ಲಿ ಸರಿಯಾಗಿದೆ ನೋಡಿ. ಆಟೋವನ್ನು ಕರೆಕ್ಟ್ 9:48ಕ್ಕೆ ಅಡ್ಡ ಹಾಕಿರುವಂಥ ದೃಶ್ಯ. ಬಾಲಾಜಿ ಬಾರ್ ಬಳಿಯಿಂದ ರೇಣುಕಾಸ್ವಾಮಿ ಕಿಡ್ನ್ಯಾಪ್ ಮಾಡಿದ್ದಾರೆ. ಕಿಡ್ನ್ಯಾಪ್ ಮಾಡಿ ಕರೆದೊಯ್ದಿದ್ದ ರಘು, ಜಗ್ಗು, ಅನು. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಆ್ಯಂಡ್ ಟೀಮ್ ಈ 3 ಜನ ಈತನನ್ನ ಯಾವ ರೀತಿಯಾಗಿ ಹೊಂಚು ಹಾಕಿ ಕೂತು ಆತ ಯಾವಾಗ ಮನೆಯಿಂದ ಹೊರಗಡೆ ಬರ್ತಾನೆ, ಬಂದಂಥ ಸಂದರ್ಭದಲ್ಲಿ ಯಾವ ರೀತಿ ಈತನನ್ನ ಕಾರಲ್ಲಿ ಕುಳಿಸ್ಕೊಂಡು ಹೋಗಬೇಕು ಎಲ್ಲ ಪ್ರೀ ಪ್ಲಾನ್ಡ್ ಮಾಡಿಕೊಂಡು ಬಂದಿರುವಂಥ ಈ ಖತರ್ನಾಕ್ ಟೀಮ್. ಕೊನೆಗೂ ಕೂಡ ಆತ ಬರ್ತಾ ಇದ್ದಂತೆ ಈತನನ್ನ ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ಆದಂತಹ ಸುನೀಲ್ ಧರ್ಮಸ್ಥಳ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಜೊತೆಗೆ ನಮ್ಮ ಇನ್ನೊಬ್ಬ ಸಹೋದ್ಯೋಗಿ ಕೂಡ ಚಿತ್ರದುರ್ಗದಿಂದ ವೀರೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್, ಯಾವ ರೀತಿಯಾಗಿ ಹೊಂಚು ಹಾಕೊಂಡು ಕೂತಿದ್ದಾರಂತ ಈ ವಿಡಿಯೋ ಕೂಡ ಸಾಕ್ಷಿಯನ್ನ ಕೊಡ್ತಾ ಇರುವಂತದ್ದು. ಸದ್ಯ ಈ ವಿಡಿಯೋ ಕ್ಲಿಪ್ಪಿಂಗ್ ಮುಖಾಂತರ ಗಮನಿಸಬೇಕಂತ ಹೇಳಿದ್ರೆ 9:48ಕ್ಕೆ ಈತನನ್ನ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇರುವಂತ ದೃಶ್ಯ ಕೂಡ ಸರಿಯಾಗಿದೆ. ಸದ್ಯ ಯಾವ ರೀತಿ ಈಗ ಪೊಲೀಸ್ನವರು ತನಿಖೆಯನ್ನು ಆರಂಭ ಮಾಡಿದ್ದಾರೆ ಈ ವಿಡಿಯೋನ ಇಟ್ಕೊಂಡು ವೀರೇಶ್? ಏನೆಂದರೆ ರಂಜಿತ್, ಈಗ ಈ ಒಂದು ಪ್ರಕರಣ ಇಲ್ಲಿಗೆ 9ನೇ ದಿನ ಸಾಕ್ತಿದೆ. ಈ 9 ದಿನಗಳಲ್ಲಿ ರಿಪಬ್ಲಿಕ್ ಕನ್ನಡ ಸಾಕಷ್ಟು ಎಕ್ಸ್ಕ್ಲೂಸಿವ್ ಒಂದು ಮಾಹಿತಿಯನ್ನು ಕೊಡ್ತಾ ಹೋಗ್ತಿದೆ. ಬೆಂಗಳೂರು ಅಷ್ಟೇ ಅಲ್ಲದೆ ಚಿತ್ರದುರ್ಗದಲ್ಲೂ ಕೂಡ ಸಾಕಷ್ಟು ಒಂದು ಎಕ್ಸ್ಕ್ಲೂಸಿವ್ ಒಂದು CC ಫುಟೇಜ್ಗಳನ್ನಾಗಿರ್ಬೋದು, ಮತ್ತು ಅಲ್ಲಿ ರೇಣುಕಾ ಸ್ವಾಮಿ ಎಲ್ಲೆಲ್ಲಿ ಚಲನವಲನಗಳು ಹೇಗೆ ಎಲ್ಲ ಇದ್ವು ಅಂತ ಹೇಳ್ಬಿಟ್ಟು. ಬಟ್ ಅವತ್ತಿನ ದಿನ ನೋಡೋದಾದರೆ ಇವರು ಸುಮಾರು ಅಂದರೆ ಏನು ರಘು ದರ್ಶನ್ ಗ್ಯಾಂಗ್ ಸುಮಾರು ದಿನಗಳಿಂದ ಇವನ್ನ ರೇಣುಕಾಸ್ವಾಮಿನ ವಾಚ್ ಮಾಡ್ತಿದ್ವಿ ಅಂತ ಹೇಳ್ಬಿಟ್ಟು ಮಾಹಿತಿ ಗೊತ್ತಾಗಿದೆ. ಅಷ್ಟೇ ಅಲ್ಲದೆ ಅವತ್ತು ಕೂಡ ಎಕ್ಸಾಕ್ಟ್ ಒಂದು ಶನಿವಾರ ಬೆಳಗ್ಗೆ 9:30ಕ್ಕೆ ಮನೆಯಿಂದ ಬಿಡುವಂತಹ ರೇಣುಕಾಸ್ವಾಮಿ ಅಲ್ಲಿಂದ ಪಾಸ್ ಆಗ್ತಾರೆ. ಅಲ್ಲಿ ಏನಂದರೆ ಅಲ್ಲಿ ತುರುನೂರು ರಸ್ತೆಯಲ್ಲಿರುವ ಒಂದು CC ಕ್ಯಾಮ್ರಾದಲ್ಲಿ ರೇಣುಕಾಸ್ವಾಮಿ ಸ್ಕೂಟಿಯಲ್ಲಿ ಹೋಗೋದು ಗೊತ್ತಾಗುತ್ತೆ. ಅದೇ ರೀತಿಯಲ್ಲಿ ಅದೇ ಹಿಂದ್ಗಡೆ ಸ್ಕೂಟಿ ಹಿಂದ್ಗಡೆನೇ ಒಂದು ಆಟೋ ಕೂಡ, ಆ ಆಟೋ ಬೇರೆ ಯಾರ್ದು ಆಗಿಲ್ಲ. ಈ ಪ್ರಕರಣದಲ್ಲಿ ಆರೋಪಿಯಾದಂಥ ಜಗ್ಗು ಆಲಿಯಸ್ ಜಗದೀಶ್ ಅಂತ ಈ ಆಟೋದಲ್ಲಿ ಅನು, ಜಗದೀಶು ಮತ್ತು ರಘು ಈ ಕಿಡ್ನಾಪ್ಗೆ ಸಂಪೂರ್ಣ ಸೂತ್ರಧಾರಿಯಾದಂಥವರು ಅಂದರೆ ರಘು. ಮೂವರು ಸೇರಿ ಈ ಒಂದು ಆಟೋವನ್ನು ಫಾಲೋ ಮಾಡ್ತಾರೆ. JCR ಸರ್ಕಲಲ್ಲೂ ಕೂಡ 1 ನಿಮಿಷ ಅಂದರೆ 9:40ಕ್ಕೆ ಅಲ್ಲಿ ಕಂಡ್ರೆ ಇನ್ನೊಂದು JCR ಸರ್ಕಲಲ್ಲಿ 9:41 ಕಾಣ್ತಾರೆ. ಅಷ್ಟೇ ಅಲ್ಲದೆ ಆಟೋ ಹಿಂದೆ ಜಗ್ಗು ಮತ್ತು ನಟ ದರ್ಶನ್ ಕೂಡ ಇಬ್ಬರದು ಕೂಡ ಒಂದು ಪೋಸ್ಟರನ್ನು ಹಾಕಿರುವಂತಹ ಆಟ ಅದು ಸ್ವತಃ ಈಗೇನು ಆರೋಪಿಯಾಗಿರುವಂಥ ಜಗ್ಗುದೇ ಆಟ ಅಂತ ಮಾಹಿತಿ ತಿಳಿದು ಬಂದಿದೆ. ಅಲ್ಲಿಂದ
ಅಲ್ಲಿಂದ ನೇರವಾಗಿ ಏನಂದರೆ ಮುಖ್ಯ ರಸ್ತೆಯ ಮೂಲಕ ಬಾಲಾಜಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಹತ್ರ ಹೋಗ್ತಾರೆ. ಅಷ್ಟೊತ್ತಿಗೆ ಅಲ್ಲೇ